Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಗುರುವಾರರಂದು ತಾಲೂಕಿನಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದನ್ನು ಅರಿತ ಎಂಎಲ್ಸಿ ಬಸನಗೌಡ ಬಾದರ್ಲಿ ಅವರು ಇಂದು ಬೆಳಗ್ಗೆ ತಹಸೀಲ್ದಾರರು, ಕೃಷಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಆರ್ಐ ಮತ್ತು ವಿಎಗಳೊಂದಿಗೆ ಜಂಟಿ ಸರ್ವೆ ಮಾಡಿಸಲು ಗೋರೆಬಾಳ, ಸಾಲಗುಂದ, ಜಾಲಿಹಾಳ ಹೋಬಳಿಯ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಹಾನಿಗೀಡಾದ ಭತ್ತದ ಗದ್ದೆಗಿಳಿದು ವೀಕ್ಷಿಸಿ ಖುದ್ದು ಮಾಹಿತಿ ಪಡೆದು ಅಧಿಕಾರಿಗಳೊಂದಿಗೆ ಜಂಟಿ ಸರ್ವೆ ಮಾಡಿಸಲಾಯಿತು. ಈಗಾಗಲೇ ಸಂಬಂಧಪಟ್ಟ ಸಚಿವರೊಂದಿಗೆ ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದು, ಈ ಜಂಟಿ ಸರ್ವೆ ವರದಿ ಬಂದ ನಂತರ ಹಾನಿ ಪ್ರಮಾಣ ಆಧರಿಸಿ ಪರಿಹಾರ ನೀಡಲು ನಾನು ಸರ್ಕಾರ ಮಟ್ಟದಲ್ಲಿ ರೈತರ ಪರವಾಗಿ ಒತ್ತಡ ಹಾಕುತ್ತೇನೆ ಎಂದರು. ಪ್ರತಿಯೊಂದು ಫ್ಲಾಟ್ ಎಷ್ಟೇ ಬಿದ್ದಿರಲಿ, ಅರ್ಧ ಮಡಿ ಬಿದ್ದಿರಲಿ, 1 ಮಡಿ ಬಿದ್ದಿರಲಿ, ಎಷ್ಟು ಬಿದ್ದತ್ತೆ ಅಷ್ಟು ಮಾಡಿ. ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನಿಮ್ಮ ಸರ್ವೇದಾಗ ಪ್ರಾಬ್ಲಮ್ ಆಗ್ಬಾರ್ದು. ಇನ್ನ 3 ದಿನದಾಗ ಬಂದ್ಬಿಡ್ತೀರ ಬಾಕಿ. ಇದನ್ನು ಅರಿತುಕೊಂಡು ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಶುಕ್ರವಾರರಂದು ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿ ಜಂಟಿ ಸಮೀಕ್ಷೆ ನಡೆಸುತ್ತಿದ್ದು, ನಿಖರವಾಗಿ ಸಮೀಕ್ಷೆ ನಡೆಸಿದಾಗ ಮಾತ್ರ ತಾಲೂಕಿನಲ್ಲಿ ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ ಎನ್ನುವ ಕುರಿತು ನಿಖರವಾದ ಅಂಕಿಅಂಶಗಳು ಗೊತ್ತಾಗುತ್ತದೆ. ಜೊತೆಗೆ ಬೆಳೆ ಸಮೀಕ್ಷೆ ಕುರಿತು ತಹಸೀಲ್ದಾರ್ ಅರುಣ್ ದೇಸಾಯಿ ಮಾತನಾಡಿ, ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ವಿವಿಧ ಹೋಬಳಿಗಳಲ್ಲಿ ಬೆಳೆಗಳು ನಷ್ಟಕ್ಕೆ ಈಡಾಗಿವೆ ಎಂದು ವರದಿಗಳು ಬರುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಮೀಕ್ಷೆ ನಡೆಸಲಿದ್ದು, ರೈತರು ಅಧಿಕಾರಿಗಳೊಂದಿಗೆ ಸಹಕರಿಸಿ ತಮ್ಮ ಬೆಳೆ ನಷ್ಟವಾಗಿದ್ದರೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲು ಕರೆ ನೀಡಿದ್ದಾರೆ. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಅನೇಕ ಹೋಬಳಿಗಳಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥ ವರದಿಗಳು ನಮ್ಮ ತಾಲೂಕು ಕಚೇರಿಗೆ ಹಾಗೂ ನನಗೆ ಫೋನ್ ಕರೆಗಳ ಮುಖಾಂತರ ಸ್ವೀಕೃತವಾಗ್ತಾ ಇದ್ದಾವೆ. ಆದ್ದರಿಂದ ಎಲ್ಲ ರೈತ ಬಾಂಧವರಲ್ಲಿ ನಮ್ಮ ವಿನಂತಿ ಏನಂದರೆ, ಈಗಾಗಲೇ ನಾವು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳಾದಂತಹ ವಿ ಎ ಅವರಾಗಿರ್ಬೋದು, ಆರ್ ಐ ಆಗಿರ್ಬೋದು, ಡಿ ಟಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಕೃಷಿ ಇಲಾಖೆ ಎ ಒ ಅಗ್ರಿಕಲ್ಚರ್ ಆಫೀಸರ್ಸು ಜಂಟಿಯಾಗಿ ತಮ್ಮ ಹೊಲಕ್ಕೆ ಬಂದು ಬೆಳೆ ಹಾನಿಯಾದ ಕುರಿತಂಥ ಒಂದು ಸಮಗ್ರ ಜಂಟಿ ವರದಿಯನ್ನು ಸಲ್ಲಿಸಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಎಲ್ಲ ರೈತರು ಸಹ ತಮ್ಮ ಹತ್ತಿರದ ಒಬ್ಬ ವಿ ಎ ಅವರನ್ನು ಆಗಲಿ ಅಥವಾ ಎ ಒ ಅವರನ್ನು ಸಂಪರ್ಕ ಮಾಡಿ ತಮ್ಮ ಬೆಳೆ ಏನಾದರೂ ಹಾನಿಯಾಗಿದ್ದಲ್ಲಿ ವರದಿಯನ್ನು ಅವರಿಗೆ ಒಪ್ಪಿಸಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಈ ವೇಳೆ ತಹಸೀಲ್ದಾರ್ ಅರುಣ್ ದೇಸಾಯಿ, ಸಹಾಯಕ ಕೃಷಿ ಅಧಿಕಾರಿ ನಜೀರ್ ಅಹಮದ್, ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿಗಳು ಶಿವಕುಮಾರ್ ಜವಳಿ, ವೆಂಕಟೇಶ ರಾಗಲಪರ್ವಿ, ಎಂಕನಗೌಡ ಗಿಣಿವಾರ, ಖಾಜಾ ಹುಸೇನ್ ರೌಡಕುಂದ, ವೀರ್ರಾಜು ಬೂದಿವಾಳ ಕ್ಯಾಂಪ್, ಮಲ್ಲಿಕಾರ್ಜುನ ಹುಡ, ಹೇಮರಾಜ್ ಗೊಬ್ಬರಕಲ್, ಸದ್ದಂ ರೌಡಕುಂಡ, ಅಮರೇಶ್ ಗೌಡ ಗೋರೆಬಾಳ, ಪ್ರಕಾಶ್ ಸೋಮಲಾಪುರ, ಸಂತೋಷ್, ಮಹೇಶ್ ಹಾಗೂ ರೈತರು ಉಪಸ್ಥಿತರಿದ್ದರು.